ಕರ್ನಾಟಕದಿಂದ ಸೋನು ನಿಗಮ್ ಬ್ಯಾನ್ ಆಗಿದ್ದಾರೆ. ಬಟ್ ಅದು ಎಲ್ಲಿ ತನಕ ಪ್ರಶ್ನೆ ಕಾಡ್ತಾ ಇದೆ. ಫಿಲಂ ಚೇಂಬರ್ ನಲ್ಲಾದಂತಹ ಮೀಟಿಂಗ್ ಏನೆಲ್ಲ ಚರ್ಚೆ ಆಯ್ತು, ಈ ಬ್ಯಾನ್ ಎಲ್ಲಿ ತನಕ? ಚೇಂಬರ್ ಒಂದು ಮೀಟಿಂಗ್ ಅನ್ನ ಮಾಡಿ ಒಂದು ಮಹತ್ವದ ನಿರ್ಧಾರ ತಗೊಂಡಿದ್ದಾರೆ. ಅದು ಸೋನು ನಿಗಮ್ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ. ಅಂದ್ರೆ ಇನ್ನು ಮುಂದಕ್ಕೆ ಕನ್ನಡ ಸಿನಿಮಾಗಳಲ್ಲಿ ಅವರ ಹಾಡಿರಲ್ಲ. ಬಟ್ ಪ್ರಶ್ನೆ, ಕುತೂಹಲ, ಎಲ್ಲಿ ತನಕ ಈ ಬ್ಯಾನ್? ನಾಳೆ ದಿನ ಅವ್ರು ಬಂದು ಸರಿ ಬಿಡಿ, ಏನೋ ಗೊತ್ತಿಲ್ಲದೆ ಆಯ್ತು, ತಪ್ಪಾಯ್ತು, ನನ್ನ ಅರ್ಥ ಹಾಗಲ್ಲ ಹೀಗೆ ಅಂತ ಸಮಜಾಯಿಷಿ ಕೊಟ್ರೆ ಎಲ್ಲವೂ ಸರಿಯಾಗುತ್ತಾ? ಕನ್ನಡದ ವಿಚಾರ ಎಲ್ಲಿ? ಪಹಲ್ಗಾಮ್ನಲ್ಲಿ ಆಗಿರುವ ನರಮೇಧ ಇಲ್ಲಿ ಎಲ್ಲಿಗೆ ಲಿಂಕ್ ಮಾಡಿದ್ರು ಅವರು. ಕರ್ನಾಟಕದಿಂದ ಸೋನು ನಿಗಮ್ ಬ್ಯಾನ್ ಆಗುವಂತದ್ದು ಎಲ್ಲಿ ತನಕ? ಸದ್ಯಕ್ಕಷ್ಟೇನಾ? ಟೆಂಪ್ರರಿನಾ? ಕ್ಷಮೆ ಕೇಳಿದ್ರೆ ಬ್ಯಾನ್ ಅನ್ನ ವಾಪಸ್ ತಗೊಳ್ತಾರಾ? ಪ್ರಶ್ನೆ ಇದೆ. ಕ್ಷಮೆ ಕೇಳಿದ ಕೂಡ್ಲೆ ಹಾಗಾದ್ರೆ ತುಂಬಿದ ಸಭೆಯಲ್ಲಿ ಮಾಡಿದ ಅಪಮಾನ ಹೋಗ್ಬಿಡುತ್ತಾ? ಹೋಗತ್ತಾ? ಕ್ಷಮೆ ಕೇಳಿದ್ರೆ ಅವ್ರು ಕೇಳಿಲ್ವಲ್ಲ, ನಾವೇ ಅನ್ಕೊಳ್ತಾ ಇರೋದು ಕ್ಷಮೆ ಕೇಳಿದ್ರೆ ಸರಿಯಾಗ್ಬಿಡುತ್ತಾ, ಸುಮ್ಮನಾಗ್ಬಿಡ್ತಾರ ಅಂತ. ಇದೆಲ್ಲ ಆದ್ಮೇಲೆ ಒಂದು ಜಿಮ್ಮಲ್ಲಿ ಹೋಗಿ ಒಂದು ವೈಯಕ್ತಿಕವಾಗಿ ವಿಡಿಯೋ ಮಾಡಿ ಹಾಕ್ತಾರೆ. ಅಲ್ಲೂ ಕೂಡ ಉದ್ದಟತನ ಅವ್ರದ್ದು. ಅಲ್ಲೂ ಕೂಡ ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ ಉದ್ದಟತನ. ಒಂದು ಖಾಸಗಿ ಕಾಲೇಜಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಸ್ತಾರೆ, ಹಾಡು ಹೇಳ್ತಾ ಇರ್ತಾರೆ. ಅಫ್ಕೋರ್ಸ್ ಎಲ್ಲ ಕಡೆ ಕಾಮನ್. ನಮ್ ರಾಜ್ಯಕ್ಕೆ ಬಂದಿದ್ದೀರಿ, ನಮ್ ರಾಜ್ಯದ ಹಾಡಾಡಿ ಅಂತ ಅಲ್ಲಿ ಯಾರು ಕೂಡ ಆರ್ಡರ್ ಮಾಡಿಲ್ಲ. ಖುಷಿಯಲ್ಲಿ ಕನ್ನಡ 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 ಅಂತ ಕೂಗಿದ್ದಾರೆ. ಅದಕ್ಕೆ ಅವ್ರಿಗೆ ಎಲ್ಲಿತ್ತೋ ಏನೋ, ಏನು ಮಾತಾಡ್ತಿದ್ದೀನಿ ಏನೋ ಅರಿವಿತ್ತೋ ಏನೋ ಗೊತ್ತಿಲ್ಲ. ಅರಿವಿತ್ತೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಕನ್ನಡದ ಬಗ್ಗೆ ಬೇಡವಾಗಿದ್ದನ್ನ ಲಿಂಕ್ ಮಾಡಿದ್ರು. ಇಡೀ ದೇಶ ಹೋರಾಡಬೇಕು, ಯುದ್ಧ ಮಾಡ್ಬೇಕು ಅಂತ ಕಾಯ್ತಾ ಇದೀವಲ್ಲ, ಪ್ರತಿಕಾರ ತಗೊಳ್ಬೇಕು ಅಂತ ಕಾಯ್ತಾ ಇದೀವಲ್ಲ, ಅದನ್ನ ಕನ್ನಡಕ್ಕೆ ಲಿಂಕ್ ಮಾಡ್ತಾರೆ. ಎಂತ ಅಸಂಬದ್ಧ ಅನ್ನಿಸ್ತು. ಇಡೀ ರಾಜ್ಯ ತಿರುಗಿ ಬಿತ್ತು. ಏನಂತ? ಈ ಮನುಷ್ಯನನ್ನ ಬ್ಯಾನ್ ಮಾಡಬೇಕು ಅಂತ. ಎಸ್, ಅವರ ಧ್ವನಿಗೆ ಕರಗದವರೇ ಇಲ್ಲ, ತಲೆ ದೂಗಿಸಿದವರೇ ಇಲ್ಲ. ವೈಯಕ್ತಿಕವಾಗಿ ನಾವೆಲ್ಲರೂ ಕೂಡ ಅಭಿಮಾನಿಗಳೇ. ಅವರ ಹಾಡುಗಳನ್ನ ಚಿಕ್ಕಂದಿನಿಂದಲೂ ಕೇಳ್ಕೊಂಡು ಬಂದಿದೀವಿ. ಈಗಲೂ ಇತ್ತೀಚಿನ ಹೊಸ ಹಾಡುಗಳನ್ನು ಕೇಳಿದ್ರು ಕೂಡ ತಲೆ ದೂಗ್ಬೇಕನ್ಸುತ್ತೆ. ಅಂತ ಅದ್ಭುತವಾದ ಕಂಠ. ಆದ್ರೆ ಹೆಡ್ ವೈಟ್ ಅನ್ನುವಂಥದ್ದು ಜಾಸ್ತಿ ಆದ್ರೆ ಏನಾಗುತ್ತೆ ಅನ್ನೋದಕ್ಕೆ ತಕ್ಕ ಉತ್ತರವನ್ನ ಕೊಡುವಂತಹ ಸಮಯ ರಾಜ್ಯದಿಂದ ಶುರುವಾಗಬೇಕಾಗಿದೆ. ಬ್ಯಾನ್ ಅನ್ನುವಂತಹ ದಿಟ್ಟ ನಿರ್ಧಾರವನ್ನ ತಗೊಂಡಿದ್ದಾರೆ. ಆದ್ರೆ ಅದು ಎಲ್ಲಿ ತನಕ? ಕನ್ನಡ ದ್ರೋಹಿ ಸೋನು ನಿಗಮ್ಗೆ ದಿಟ್ಟತನದಿಂದ ಉತ್ತರ ಕೊಡಿ ಅಂತ ಕನ್ನಡ ಪರ ಸಂಘಟನೆಗಳೆಲ್ಲವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ವು. ಈ ಬೆನ್ನಲ್ಲೇ ಒಂದು ಮೀಟಿಂಗ್ ಅನ್ನ ಇಟ್ಕೊಂಡ್ರು. ಫಿಲಂ ಚೇಂಬರ್ ನಿಂದ ಸುದ್ದಿಗೋಷ್ಠಿಯನ್ನ ಕರೆದಿದ್ರು, ನಿರ್ಧಾರ ಮಾಡಿಯೇ ಬಿಟ್ರು. ಅದು ಸೋನು ನಿಗಮ್ ಬ್ಯಾನ್ ಅಂತ. ಬಟ್ ಕುತೂಹಲ ಎಲ್ಲಿ ತನಕ? ಒಂದು ಈಗೇನ್ ಸೋಷಿಯಲ್ ಮೀಡಿಯಾ ಫ್ರಾಕ್ಷನ್ ಆಫ್ ಸೆಕೆಂಡ್ ಸಾಕು ರಿಯಾಕ್ಷನ್ ಕೊಡೋಕೆ. ಈ ಸುದ್ದಿ ಅವ್ರ ಕಿವಿಗೆ ಬೀಳ್ತಾ ಇದ್ದಂತೆ ಹಂಗಲ್ಲ ಹೆಂಗೆ ಅಂತ ಏನಾದ್ರು ಉಲ್ಟಾ ಹೊಡಿತಾರಾ? ಇದು ಜಸ್ಟ್ ನಮ್ಮ ನಿರೀಕ್ಷೆ ಅಷ್ಟೇ. ಅದಕ್ಕೂ ಇವರಲ್ಲ ಅಂದ್ರೆ ಇನ್ನೊಂದು ಅಂದ್ಕೊಂಡು ಹೋದ್ರೆ ಏನ್ ಮಾಡ್ತೀರಿ? ಕನ್ನಡ ಅಲ್ಲ ಅಂದ್ರೆ ಇನ್ನೊಂದು ರಾಜ್ಯ ಅಂದ್ಕೊಂಡು ಹೋದ್ರೆ ಏನ್ ಮಾಡ್ತೀರಿ? ನಾವ್ ಅಂದ್ಕೊಳ್ತಾ ಇರೋದು ಕ್ಷಮೆ ಕೇಳ್ಬೋದೇನೋ ಅಂತ. ಒಂದ್ ವೇಳೆ ಕೇಳಿದ್ರು ಅಂತಲೇ ಅಂದ್ಕೊಳ್ಳೋಣ. ಹಂಗಂದ್ರೆ ಎಲ್ಲವೂ ಮಾಫಿನಾ? ಮುಗ್ದೋಗ್ಬಿಡುತ್ತಾ? ತುಂಬಿದ ಸಭೆಯಲ್ಲಿ ಮಾಡಿದ ಅವಮಾನ, ಅಪಮಾನ ಇದೆಲ್ಲದಕ್ಕಿಂತ ಮೀರಿದ್ದು ಕನ್ನಡ ಅನ್ನುವಂತಹ ಭಾಷೆಯಲ್ಲಿ, ಆ ಪದ ಎಲ್ಲಿ? ಪಹಲ್ಗಾಮ್ನಲ್ಲಾಗಿರುವಂತಹ ನರಮೇಧ ಎಲ್ಲಿ? ಮೋರ್ ಡೀಟೇಲ್ಸ್ ನನ್ನ ಕಲೀಗ ಲಕ್ಷ್ಮೀನಾರಾಯಣ್ ನೀಡ್ತಾರೆ ಫಿಲ್ಮ್ ಬ್ಯೂರೋ ಇಂದ. ಲಕ್ಷ್ಮಿ, ನನ್ನ ಪ್ರಶ್ನೆ ಒಂದೇ. ಬ್ಯಾನ್ ಮಾಡಿದ್ದಾರೆ, ಬಹಳ ದಿಟ್ಟತನದ ಉತ್ತರ, ಓಕೆ. ಬಟ್ ಎಲ್ಲಿ ತನಕ? ಒಂದ್ ವೇಳೆ ಬಂದು ಸಾರಿ ಕೇಳಿದ್ರು ಎಲ್ಲ ಈ ಬ್ಯಾನ್ ಮಾಫಿ ಆಗ್ಬಿಡುತ್ತಾ?
ಎಸ್ ವಿದ್ಯಾ, ಇಲ್ಲಿವರೆಗೂ ಸೋನು ನಿಗಮ್ ಅವರು ಜಸ್ಟ್ ಗಾಯಕರಾಗಿದ್ರು ಅಷ್ಟೇ. ಇಲ್ಲಿಂದ ಈ ಕಡೆ ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂತೋ ಆ ನಂತರದ ದಿನಗಳಲ್ಲಿ ಸೋನು ನಿಗಮ್ ಬರೀ ಗಾಯಕರಷ್ಟೇ ಅಲ್ಲ, ಕನ್ನಡ ವಿರೋಧಿ, ದೇಶ ದ್ರೋಹಿ, ಕನ್ನಡ ದ್ರೋಹಿ ಅಂತಂದೇ ಹೇಳ್ಬೋದು. ಯಾಕಂದರೆ 300ಕ್ಕೂ ಅಧಿಕ ಸಿನಿಮಾಗಳಲ್ಲಿ 300ಕ್ಕೂ ಅಧಿಕ ಸಾಂಗ್ಗಳನ್ನು 900 ಹಾಡುಗಳನ್ನು ಆಡಿರ್ತಕ್ಕಂಥ ಸೋನು ನಿಗಮ್ ಅವರು ಈ ಥರದ ಒಂದು ಕನ್ನಡ ವಿರೋಧಿ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಈ ಎಲ್ಲ ಕನ್ನಡಿಗರ ಒಂದು ಭಾವನೆಗಳಿಗೆ ಧಕ್ಕೆ ತರುವಂಥ ವಿಚಾರ. ಆ ನಿಟ್ಟಿನಲ್ಲಿ ಇವಾಗ ಏನು ಫಿಲ್ಮ್ ಚೇಂಬರ್ನಲ್ಲಿ ಈಗಷ್ಟೇ ಕೈಗೊಂಡಿರ್ತಕ್ಕಂಥ ಮಹತ್ವದ ನಿರ್ಧಾರಕ್ಕೆ ಇಡೀ ಕರ್ನಾಡಿನ ಜನ ಸಾಥ್ ಕೊಡ್ತಿದ್ದಾರೆ. ಆದರೆ ಈ ಬ್ಯಾನ್ ಅಂತಕ್ಕಂಥ ವಿಚಾರ ಅಥವಾ ಅಸಹಕಾರ ತೋರುವಂಥ ವಿಚಾರ ಎಷ್ಟು ದಿನಗಳವರೆಗೆ ಅಂತಕ್ಕಂಥದ್ದು ನೀವು ಕೇಳಿದಂತೆ ಒಳ್ಳೆಯ ಪ್ರಶ್ನೆ. ಆದರೆ ಕನ್ನಡ ಚಿತ್ರರಂಗ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತದೆ. ಯಾಕಂದರೆ ಅವರು ನಮ್ಮ ಭಾಷೆಗೆ, ಕನ್ನಡಿಗರಿಗೆ, ಕನ್ನಡ ನೆಲಕ್ಕೆ ಅವಮಾನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರನ್ನು ಕನಿಷ್ಠ ಅವರು ಕ್ಷಮೆ ಕೇಳುವವರೆಗೂ ಮಾತ್ರ ನಾವು ಅಸಹಕಾರ ತೋರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದು ಅವರು ಕ್ಷಮೆ ಕೇಳುವವರಿಗೆ ಮಾತ್ರ ಅಷ್ಟೇ ಅಲ್ಲ, ಮುಂದಿನ ಒಂದು ಅಟ್ಲೀಸ್ಟ್ ಕನಿಷ್ಠ ಒಂದು 5 ವರ್ಷಗಳಾದರೂ ಅವ್ರನ್ನ ಬ್ಯಾನ್ ಮಾಡಬೇಕು. ಕನ್ನಡ ಸಾಂಗ್ ಹಾಡುವಂತಿಲ್ಲ, ಕರ್ನಾಟಕದಲ್ಲಿ ಯಾವುದೇ ಖಾಸಗಿ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸುವಂತಿಲ್ಲ ಅಂತಕ್ಕಂಥದ್ದನ್ನು ತುಂಬ ಕರಾರುವಕ್ಕಾಗಿ ಕಠಿಣವಾಗಿ ಈ ಥರದ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕನ್ನಡ ಪರ ಹೋರಾಟಗಾರರು, ಕನ್ನಡ ಚಿತ್ರರಂಗ, ಕನ್ನಡಿಗರು ಎಲ್ಲರೂ ಅದಕ್ಕೆ ಸಾಥ್ ಕೊಡಬೇಕಾಗುತ್ತೆ. ಎಲ್ಲರೂ ಒಮ್ಮತದಿಂದ ಈ ಥರದ ಒಂದು ನಿರ್ಧಾರವನ್ನು ಕೈಗೊಂಡ್ರೆ ಮುಂದೆ ಯಾವುದೇ ಆದಂಥ ಒಬ್ಬ ವ್ಯಕ್ತಿ ಅಥವಾ ಸೆಲೆಬ್ರಿಟಿ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು ಅಥವಾ ತಂತ್ರಜ್ಞ ಇರ್ಬೋದು, ಯಾರೇ ಆಗಿರಲಿ ಕನ್ನಡದ ಬಗ್ಗೆ ಮಾತನಾಡೋದಕ್ಕೂ ಕೂಡ ಹೆದರ್ಕೊಂತಾರೆ. ಕರ್ನಾಟಕಕ್ಕೆ ಕಾಲಿಡೋದಕ್ಕೂ ಕೂಡ ಕನ್ನಡಿಗರು ತುಂಬ ಸೂಕ್ಷ್ಮದವರಪ್ಪ, ಕನ್ನಡಿಗರು ವಿಶಾಲ ಹೃದಯದವರು ಅಂತ ಅವ್ರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೋಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಕ್ಷಣ ಯೋಚಿಸ್ತಾರೆ. ಆ ನಿಟ್ಟಿನಲ್ಲಿ ಇವಾಗ ಮುಂದಿನ ದಿನಗಳಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಬೇಕಾಗುತ್ತೆ. ಅವರು ಬರೀ ಕ್ಷಮೆ ಕೇಳೋದಷ್ಟೇ ಅಲ್ಲ, ವಿಚಾರಣೆಗೆ ಹಾಜರಾಗಬೇಕು. ಜೊತೆಗೆ ಬಹಿರಂಗವಾಗಿ ಅವರು ನಮ್ಮನ್ನ ಕ್ಷಮೆ ಕೋರಬೇಕಾಗುತ್ತೆ. ಜೊತೆಗೆ ಕನ್ನಡದ ಈಗ ಎಷ್ಟು ನಿರ್ಮಾಪಕರು ಅವರಿಗೆ ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟು ಸಾಕಷ್ಟು ವರ್ಷಗಳಿಂದ ಹಾಡಿಸ್ತಾ ಬರ್ತಿದ್ದಾರೆ, ಅವರೆಲ್ಲರ ಭಾವನೆಗಳಿಗೂ ಅವರು ಧಕ್ಕೆ ತರುವಂಥ ವಿಚಾರ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಸಂಗೀತ ನಿರ್ದೇಶಕರ ಸಂಘ ಅಂದರೆ ಮ್ಯೂಸಿಕ್ ಕಂಪೋಸರ್ಸ್ ಅಸೋಸಿಯೇಷನ್ ಧರ್ಮೇಶ್ ಅವರು ಬಂದು ನಮ್ಮ ಕಡೆಯಿಂದ ಸಂಪೂರ್ಣವಾದಂಥ ಬೆಂಬಲ ಇರುತ್ತೆ, ನಾವು ಇನ್ನು ಯಾವುದೇ ಸಿನಿಮಾದಲ್ಲಿ ಅವರನ್ನು ಹಾಡಿಸುವುದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ನೀಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಹರಿಕೃಷ್ಣ, ಅರ್ಜುನ್ ಜನ್ಯ, ಅಜನೀಶ್ ಲೋಕನಾಥ್ ಸೇರಿದಂತೆ ಈಗ ಮೋಸ್ಟ್ ಹ್ಯಾಪ್ನಿಂಗ್ ಸಂಗೀತ ನಿರ್ದೇಶಕರು ಅಂತ ಯಾರಿದ್ದಾರೆ ಅವ್ರು ಯಾರೂ ಬಂದಿಲ್ಲ, ಇನ್ಕ್ಲೂಡಿಂಗ್ ಸಾಧು ಕೋಕಿಲ ಅವರು ಅಕಾಡೆಮಿ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಅವರು ಮಸ್ಟ್ ಅಂಡ್ ಶುಡ್ ಈ ಒಂದು ವಿಚಾರದ ಸಭೆಗೆ ಬರಲೇಬೇಕಿತ್ತು. ಅವರೆಲ್ಲ ಬರದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಹಲವು ಗುಮಾನೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಅವರು ಕೂಡ ಕನ್ನಡ ನಾಡು ನುಡಿ ಜಲ ಭಾಷೆಯ ವಿಚಾರಕ್ಕೆ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ನಿಂತು ಅದನ್ನು ಖಂಡಿಸುವಂಥ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ ಅವರೆಲ್ಲ ಬರದೇ ಇರತಕ್ಕಂಥದ್ದು ಇಲ್ಲಿ ನಮಗೆ ಒಂದು ರೀತಿಯ ನೋವು ಎದ್ದು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ವಿದ್ಯಾ, ಲಕ್ಷ್ಮೀನಾರಾಯಣ್, ಇನ್ನೊಂದು ಪ್ರಶ್ನೆ ನನ್ನ ಕೀರ್ತಿ ಹತ್ರನೂ ಇದನ್ನು ಕೇಳ್ತಾ ಇದೆ. ಓಕೆ, ಇನ್ನು ಮುಂದಕ್ಕೆ ಬ್ಯಾನ್ ಸರಿ, ಬಟ್ ಈಗ ಆಲ್ರೆಡಿ ಕೆಲವೊಂದು ಸಿನಿಮಾಗಳಿಗೆ ಅಥವಾ ಹಾಡುಗಳಿಗೆ ಬುಕ್ ಮಾಡ್ಕೊಂಡಿರ್ತಾರೆ, ಅದ್ರ ಕತೆ ಏನು, ಕೈ ಬಿಡೋದ ಹಾಗೆ ಅಥವಾ ಅದ್ರ ಬಗ್ಗೆ ಏನಾದ್ರು ಡಿಸ್ಕಷನ್ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಬುಕ್ ಮಾಡಿರುವಂಥವರು ಯಾವುದೇ ಕಾರಣಕ್ಕೂ ಆಡಿಸುವಂತಿಲ್ಲ ಕೂಡ. ಏನಕ್ಕೆ ಅಂತಂದರೆ ನಮ್ಮ ಭಾಷೆಗೆ ಅಪಮಾನ ಬಗ್ದಿದ್ದಾರೆ ಅಂತಂದಮೇಲೆ ಅವ್ರ ಹತ್ರ ಮತ್ತೆ ಹಾಡಿಸುವಂಥ ಒಂದು ಮನಸ್ಥಿತಿ ಆದರೂ ಅವ್ರಿಗೆ ಹೇಗೆ ಬರುತ್ತೆ? ಇದು ನಮಗೆ ನಾವೇ ಪರಾಮರ್ಶಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಅಂತ ಅನ್ಬೋದು. ಜೊತೆಗೆ ಅಂದರೆ ಈಗಾಗಲೇ ಆಲ್ರೆಡಿ ಆಡಿಸ್ಬಿಟ್ಟಿರ್ತಾರಪ್ಪ, ಆ ಸಿನಿಮಾಗಳನ್ನು ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಆ ಸಿನಿಮಾ ರಿಲೀಸ್ ಮಾಡೋದು ಬೇಡ, ಆ ಸಿನಿಮಾನ ಬ್ಯಾನ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸಿನಿಮಾದಲ್ಲಿ ಅವರು ಹಾಡಿರ್ತಕ್ಕಂಥ ಹಾಡನ್ನು ಕಟ್ ಮಾಡಿದ್ರೆ ಸಾಕು, ಅಥವಾ ಬದಲಿಯಾಗಿ ಮತ್ತೊಬ್ಬ ಸಿಂಗರ್ ಕೈಯಲ್ಲಿ ಹಾಡಿಸಿ ಆ ಹಾಡನ್ನು ಜೋಡಿಸಿ ನಂತರ ರಿಲೀಸ್ ಮಾಡಿದ್ರೆ ಸಾಕು ಅಂತಕ್ಕಂಥ ಮನಸ್ಥಿತಿಗಳು ಈಗ ಆಲ್ರೆಡಿ ಹಾಡಿಸಿರ್ತಕ್ಕಂಥ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಸಂಗೀತ ನಿರ್ದೇಶಕರಿಗೂ ಬರಬೇಕಾಗುತ್ತೆ ಅಂತ ಈ ಕ್ಷಣದಲ್ಲಿ ಹೇಳ್ಬೋದು. ವಿದ್ಯಾ, ಅಂದ್ರೆ ಇಲ್ಲಿ ಬ್ಯಾನ್ ಮಾಡುವಂತ ವಿಚಾರ. ಲಕ್ಷ್ಮೀನಾರಾಯಣ್, ಈಗ ಸೋಷಿಯಲ್ ಮೀಡಿಯಾದ ಯುಗ, ಇಲ್ಲಾಗಿದ್ದು ಒಂದು ಸೆಕೆಂಡಿಗೆ ಎಲ್ಲ ಕಡೆ ರಾಜ್ಯ ಅಲ್ಲ ವಿಶ್ವದಲ್ಲೇ ಗೊತ್ತಾಗುತ್ತೆ. ಬ್ಯಾನ್ ಅನ್ನುವಂತಹ ವಿಚಾರವನ್ನ ನಾವು ಪ್ರಸ್ತಾಪ ಮಾಡಕ್ ಶುರು ಮಾಡಿ ಹತ್ತಿರ 1 ಗಂಟೆ ಆಯ್ತು. ಇಲ್ಲಿ ತನಕನೂ ಆ ವ್ಯಕ್ತಿಯಿಂದ ಒಂದು ರೆಸ್ಪಾನ್ಸ್ ಇಲ್ವಲ್ಲ ಅಂತ, ಅಂದ್ರೆ ಆ ಹೆಡ್ ವೇಟ್ ಮಿತಿ ಮೀರಿ ಹೋಗ್ಬಿಟ್ಟಿದ್ಯಾ ಅಂತ ಅಲ್ವಾ? ಅಲ್ಲ, ಇಡೀ ಕರ್ನಾಟಕ ಅದನ್ನು ತೀವ್ರವಾಗಿ ಖಂಡಿಸಿದಾಗಲೂ ಕೂಡ ಸೋನು ನಿಗಮ್ ಅವರಿಂದ ಒಂದು ರಿಯಾಕ್ಷನ್ ಬಂದಿರಲಿಲ್ಲ. ಅವರು ಎಲ್ಲೋ ಒಂದು ಕಡೆ ಜಿಮ್ ಮಾಡ್ತಾ ತುಂಬ ದರ್ಪದಲ್ಲಿ ದೌಲತ್ತಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ರು, ಅಲ್ಲಿ ಕೂಡ ಅವರು ಕ್ಷಮೆ ಯಾಚಿಸಿರಲಿಲ್ಲ. ಆ ಘಟನೆ ಏನಾಯಿತು ಅನ್ನೋದನ್ನು ವಿವರಿಸಿದ್ರು. ಅಲ್ಲಿ ಕೂಡ ಅದಕ್ಕೆ ಸ್ಪಷ್ಟನೆ ನೀಡುವಂಥ ನಿಟ್ಟಿನಲ್ಲಿ ಕನ್ನಡಿಗರನ್ನು ಕ್ರಿಮಿಕೀಟಗಳಿಗೆ ಹೋಲಿಸಿದ್ರು. ಕನ್ನಡಿಗರಲ್ಲಿ ನನಗೆ ಉಗ್ರತನ ಕಾಣಿಸ್ತಾ ಇತ್ತು, ಕನ್ನಡ ಅಂತ ಸಾಂಗ್ ಕೇಳಿದ್ರೆ ಅವ್ರಿಗೆ ಅದು ಉಗ್ರತನ ಕಾಣಿಸ್ತಿತ್ತಂತೆ. ಈ ಥರದ ಒಂದು ಮತ್ತಷ್ಟು ವಿವಾದಗಳನ್ನು ಅವರು ಮೈಮೇಲೆ
ತೆಗೆದುಕೊಂಡಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಕನ್ನಡಪರ ಹೋರಾಟಗಾರರು ಕೂಡ ಇದನ್ನು ತೀವ್ರವಾಗಿ ಪರಿಗಣಿಸಿ ಏನು FIR ಕೂಡ ಫೈಲ್ ಮಾಡಿಸಿದ್ದಾರೆ ಅವಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ. ಬಹುಶಃ ಇವತ್ತು ನಾಳೆಯಲ್ಲಿ ಅವರಿಗೆ ನೋಟಿಸ್ ಕೂಡ ಹೋಗುತ್ತೆ. ಅವರು ನೋಟಿಸ್ಗೆ ಉತ್ತರಿಸಲೇಬೇಕಾಗುತ್ತೆ, ಇಲ್ಲಿಗೆ ಬರಲೇಬೇಕಾಗುತ್ತೆ, ಸ್ಪಷ್ಟನೆ ಕೊಡಲೇಬೇಕಾಗುತ್ತೆ. ಸೊ ಇವರೆಲ್ಲರೂ ಒಗ್ಗಟ್ಟಾಗಿ ಈ ಥರದ ಒಂದು ಮಹತ್ವದ ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ವಿದ್ಯಾ. ಮತ್ತೊಂದು ವಿಚಾರ, ಇಲ್ಲಿ ಬ್ಯಾನ್ ಅಂತಕ್ಕಂಥದ್ದು ಕರ್ನಾಟಕದಿಂದ ಸೋನು ನಿಗಮ್ ಸದ್ಯಕ್ಕಷ್ಟೇ ಬ್ಯಾನ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು. ಇದರ ನಡುವೆ ನಮ್ಮ ಫಿಲ್ಮ್ ಬ್ಯೂರೋ ಚೀಫ್ ಲಕ್ಷ್ಮೀನಾರಾಯಣ್ ಅವರು ಕೂಡ ಹೇಳ್ತಾ ಇದ್ರು, ಆಲ್ರೆಡಿ ಆಗಿರುವಂತಹ ಸಿನಿಮಾಗಳಿಗೆ ಏನು ಹಾಗಾದ್ರೆ ಮುಂದಕ್ಕೆ ಅನ್ನೋದಕ್ಕೆ ಅವ್ರು ಉತ್ತರ ಕೊಡ್ತಾ ಇದ್ರು. ಅವ್ರು ಎಷ್ಟು ಹಣವನ್ನ ಕೊಟ್ಟಿರ್ಲಿ ಅಥವಾ ಇಸ್ಕೊಳ್ಳೋದು ಪೆಂಡಿಂಗ್ ಇರಲಿ, ಇನ್ನು ಮುಂದಕ್ಕೆ ಅದು ಯಾವುದು ಕೂಡ ಪ್ರಸಾರ ಆಗಲ್ಲ. ಆಲ್ರೆಡಿ ಸಿನಿಮಾಗಳಾಗಿದ್ರೆ ಅದರಿಂದ ಆ ಹಾಡನ್ನೇ ಕಟ್ ಮಾಡ್ತಾರೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ರು. ಇರ್ಲಿ, ಈಗ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದು ಕುತೂಹಲ.